ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಪಾಪು ಸೂಪರು, ನನ್ನ ಹಸ್ಬೆಂಡು ಸೂಪರು. ಇವಾಗ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ. ಚಲೋ ಮಾತ್ರ ಸರ್ ಹಾಯ್ ಮೇಡಮ್. ನನ್ನ ಹಸ್ಬೆಂಡ್ ಮುಖ ತೋರಿಸ್ತಿದ್ದೆ, ಅವರು ಬೇಡ ಅಂತ ಸೊಕ್ಕೆ ತೋರಿಸಲ್ಲ ಫ್ರೆಂಡ್ಸ್. ಅರ್ಜೆಂಟಾಗಿ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಕೈ ಒಳಗಾಕೊಂಬಂದ್ರೆ ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಉಸ್ಕೂರಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ದೇವಸ್ಥಾನ ಹತ್ರ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಆಮೇಲೆ ಹಸ್ಬೆಂಡಿಗೆ ಏನೋ ಒಂದು ಸಣ್ಣ ಕೆಲಸ ಇದೆ ಅಂತೆ, ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ವೀಡಿಯೋ ಮಾತ್ರ ಕ್ಲಾರಿಟಿ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಏನಕ್ಕಂದರೆ ಇಲ್ಲಿ ರಸ್ತೆ ಚೆನ್ನಾಗಿಲ್ಲ, ಸೊ ಅದಕ್ಕೆ. ಓಕೆ ಫ್ರೆಂಡ್ಸ್, ಮತ್ತೇನಿಲ್ಲ ಫ್ರೆಂಡ್ಸ್, ನಾನು ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಜಿಟೇಬಲ್ಸ್ ತರ್ಕೋದಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕಂದರೆ ಉಸ್ಕೂರ್ ಹತ್ರ ಹೋಗ್ಬಿಟ್ಟು ಹಸ್ಬೆಂಡು ತಂಗಿ ಆ ಕಡೆ ಎಲ್ಲ ಹೋದ್ರು, ಕೊಟ್ಟಿಗೆ ಕಡೆ ಎಲ್ಲ ಹೋದ್ರು, ನಂಗೆ ಏರಿಯಾಸ್ಗೆಲ್ಲ ಗೊತ್ತಿಲ್ಲ. ಹೋಗ್ಬಿಟ್ಟು ಅಲ್ಲಿಂದ ಉಸ್ಕೂರ್ ಮಾರ್ಕೆಟಿಗೆ ಹೋದ್ರು. ಫುಲ್ಲು ಮಳೆ, ನಾನು ನನ್ನ ಮಗಳು ಕಾಲೆಲ್ಲ ಇಳಿಲಿಲ್ಲ. ಏನಕ್ಕೆ ಅಲ್ಲಿ ಆಮೇಲೆ ಹಾಕೊಡ್ತೀನಿ. ಚಪಾತಿ ಕೊಡ್ಲಾ? ಮತ್ತೆ ಹಾಂ ಅನ್ನ ಕೊಡ್ಲಾ? ಹಾಂ, ಅದು ತಡಿ ಪಕ್ಕತ್ರು ವೇಟ್ ಮಾಡು. ಅಲ್ಲಿಂದ ಸೀದಾ ಅದೇ ಚಾಲು ಮಾಡ್ಕೊಬಿಟ್ಲು. ನಾನು ಅದಕ್ಕೆ ಕಾಡಿಂದ ಇಳಿದ. ಎಷ್ಟು ದೊಡ್ಡ ಮಳೆ ಬಂತು. ಅಲ್ಲ ಏನು ತರಕಾರಿ ಏನು ತರಲಿಲ್ಲ ಫ್ರೆಂಡ್ಸ್. ಹಸ್ಬೆಂಡ್ ಹೋಗಿ ಪಾಪುಗೆ ಇದು ತಗೊಬಂದ್ರು, ಫ್ರೂಟ್ಸ್ ತಗೊಬಂದರು. ಅಷ್ಟಾದ್ಮೇಲೆ ಕೇಕ್ ತಗೊಬಂದ್ವಿ. ಚಾರುದು ಕೇಕು ಕಟ್ ಮಾಡ್ಕೊಡು ಅಂತ. ಯಾಕೆ ಇವಾಗ ಕಟ್ ಮಾಡಲ್ಲ, 12 ಗಂಟೆ ಕಟ್ ಮಾಡ್ತೀವಿ ಅಂತ ಅಂದ್ವಿ ನಾವು. ಅವಳದು ಹಠ ಹಿಡ್ದಾಳೆ, 6:30 ಹಠ ಹಿಡ್ದಾಳೆ ಕೇಕಿಗೋಸ್ಕರ. ನೋಡಿ, ಕೇಕಿನ ಚಾಕು ಹಿಡ್ಕೊಬಿಡಾಡ್ತಾಳೆ. ಕೇಕಿನ ಚಾಕು ಹಿಡ್ಕೊಬಿಡಾಡ್ತಾ ಇದ್ದಾಳೆ. ಅವಳಿಗೆ ಕೇಕ್ ಅಂದ್ರೆ ತುಂಬ ಇಷ್ಟ, ನನಗೂ ಕೇಕ್ ಅಂದ್ರೆ ತುಂಬ ಇಷ್ಟ, ಅವಳಿಗೂ ತುಂಬ ಇಷ್ಟ. ಓ ಮಗಪ್ಪ, ರೂಮಿನ ಡೋರ್ ಕ್ಲೋಸ್ ಮಾಡು, ಪಪ್ಪು ಕಿಚ್ಚಾಡ್ತಿದ್ದಾರೆ. ನಾನು ಬೇಡ ಇವತ್ತು ಮಾಡೋದು ಬೇಡ, 12 ಗಂಟೆ ನಂತರ ಮಾಡೋಣ ಅಂತ ಅಂದ್ಕೊಂಡೆ. ಆ ವಿಡಿಯೋನೇ ಬೇರೆ ಮಾಡ್ತೀನಿ, ಈ ವಿಡಿಯೋನೇ ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಹಸ್ಬೆಂಡ್ ಮನೇಲಿದ್ದಾರೆ, ಅವರು ಏನು ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದಾರೆ, ಅದಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವಾಗ ಅಂತಾರೆ, ಏನು ಸ್ವಲ್ಪ ಹೊತ್ತಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಏನು ಚಾರು, ಸುಮ್ಮನೆ ಇರು ಚಾರು. ಏನು ಅರ್ಥಾಗಲ್ಲ ಈ ಹುಡುಗಿಗೆ. ನಮ್ಮದು ಮದುವೆಗೆ 4 ವರ್ಷ ಆಯ್ತಾ. ನಾನು ಕೇಕ್ ಕಟ್ ಮಾಡೋಣ ಈ ವರ್ಷ ಆದರೂ ಹೇಳ್ಬಿಟ್ಟು ಪ್ರತಿ ವರ್ಷ ಒಂದು ವರ್ಷನೂ ಮನೇಲಿ ಇರಲ್ಲ. ಅವ್ಳ ಬರ್ಡೇಗೂ ಇರಲ್ಲ, ನನ್ನ ಬರ್ಡೇಗೂ ಇರಲ್ಲ. ಚಾರು ಬರ್ಡೇ ಒಂದೇ ನಾವು ಮಾಡ್ತಿರೋದು ಸದ್ಯಕ್ಕೆ. ಇವತ್ತು ಮನೇಲಿ ಇದ್ರಲ್ಲ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಬನ್ನಿ ಅಂತ ಅಂದೆ. ಚಾಕ್ಲೇಟ್ ತಗೋರೆ ತಗೊಂಡಿದ್ದಾರೆ, ನಾನು ನೀಟಾಗಿ ನೋಡಿಲ್ಲ. ಚಾರು ಏನು ಮಾಡ್ತೀನಿ ಬಂದು ಅವಳು ಹೋಗ್ತಾಳೆ, ಫ್ರಿಜ್ ಓಪನ್ ಮಾಡ್ತಾಳೆ, ಕೇಕ್ ನೋಡ್ತಾಳೆ, ಬರ್ತಾಳೆ, ಹೋಗ್ತಾಳೆ, ನೋಡ್ತಾಳೆ, ಬರ್ತಾಳೆ. ನೋಡಿದ್ನ ಇದ್ಬಿಟ್ಟಿವ್ರಿ, ಹಣೆಗೆ ಹಚ್ಕೊಂಡಿಲ್ಲ ನೋಡಿ. ಚಾರು ಕಾಟಕ್ಕೆ ನನಗೆಲ್ಲ ಮರ್ತೋಗ್ತದೆ. ನೀನು ಸ್ವಲ್ಪ ದಿನ ಎಲ್ಲ ಮರ್ತೋಗ್ತದೇನೋ ಕಾಣಿಸ್ತದೆ, ಮರಗುಳಿ ಆಗ್ಬಿಡ್ತೀನಿ ನೋಡಿ. ಚಾರುಗೆ ಕೇಕ್ ಹುಚ್ಚಿಡ್ಗೋಗ್ಬಿಟ್ಟದು, ನಿಜ ಹೇಳ್ಬೇಕಂದ್ರೆ. ಹೋಗ್ತಾಳೆ, ಫ್ರಿಜ್ ಬಾಗಿಲು ತೆಗಿತಾಳೆ, ಬರ್ತಾಳೆ, ಹೋಗ್ತಾಳೆ, ಫ್ರಿಜ್ ಬಾಗಿಲು ಕೇಕ್ ನೋಡೋದು ಬರೋದು, ಬಡತನ ಮಾಡೋದು. ವೀಡಿಯೋ ತೋರಿಸ್ತೀನಿ. ರೂಮ್ ಜೋರು ಹಾಕೋಬೋದು, ಸ್ವಲ್ಪ ಕಿಚ್ಚಾಡ್ತಾರಲ್ಲ ಅದಕ್ಕೆ ತೋರಿಸ್ತೀನಿ. ಅವ್ರು ಮತ್ತೆ ಫ್ರಿಜ್ ಇದತ್ರ ಹೋದ್ರೆ ಫ್ರಿಜ್ ಹತ್ರ ಹೋದ್ರೆ ಕೇಕಲ್ಲಿ ಇಟ್ಟಿದ್ದೀವ, ಅದು ನೋಡೋದು ಬರೋದು ಹೋಗ್ಬಿಟ್ಟು ನಾವು ವೀಡಿಯೋ ಮಾಡೋದು. ಅಲ್ಲಿ ಕೇಕ್ ಇದೆಯಾ, ಕೇಕ್ ನೋಡ್ತಾಳೆ ಬರ್ತಾಳೆ, ಕೇಕ್ ನೋಡ್ತಾಳೆ ಬರ್ತಾಳೆ. ಡೋರ್ ಕ್ಲೋಸ್ ಮಾಡೋ. ಅವಾಗಿಂದ ಹಂಗೆ ಮಾತಾಡ. ಕೇಕ್ ಫ್ರಿಜ್ಜಲ್ಲಿ ಇಟ್ಟಾಗಿಂದ ಹಂಗೆ ಮಾತಾಡ. 2 ತಾಸು ಆಯ್ತು ಅಂದ್ರೆ ಕೇಕ್ ನೋಡೋದು ಬರೋದು, ಇಟ್ಟಲ್ಲೇ ಮಾಯ ಆಗತ್ತೋ ಅಂತ ನೋಡಿ. ನನಗೂ ತುಂಬ ಇಷ್ಟ ಫ್ರೆಂಡ್ಸ್, ಕೇಕ್ ಅಂದರೆ ತುಂಬ ಇಷ್ಟ. ಪ್ರೆಗ್ನೆಂಟ್ ಇದ್ದಾಗಂತೂ ನಿಜ ಹೇಳ್ಬೇಕಂದ್ರೆ ತುಂಬ ಕೇಕ್ ತಿಂತಿದ್ದೆ.
ಅವಳು ಬರ್ಡೇಯಿಂದ ಕೇಕ್ ತಿನ್ನೋಕೆ ಇಷ್ಟಪಡ್ತಾರೆ. ಅದು ಕೇಕ್ ತಿನ್ನೋದ್ರಾಗೆ 1 ವರ್ಷ ಬರ್ಡೇಗೂ ಅಷ್ಟು ಕೇಕ್ ಎಲ್ಲ ತಿಂದಿಲ್ಲ ಅವಳು. ಲಾಸ್ಟ್ ಇಯರ್ ಬರ್ಡೇಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕೇಕು ಹಸಿರಾಗಿ ಕೇಕ್ ತಿಂದಿಟ್ಟಿಲ್ಲ ಅವಾಗಿಂದ ಇಷ್ಟ. ಇವಾಗ ಕೇಕ್ ಅನ್ನೋದು ಬರಲ್ಲ ಅವಳಿಗೆ. ಹ್ಯಾಪಿ 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 ಇದೇ ಮಾಡ್ತಾರೆ. ಕಳ್ಳಿ ಚಾಲು ಕಳ್ಳಿ ನೋಡಿದ ಕೇಕ್ ಕಳ್ಳಿ ಅದು ಕೇಕ್ ಕಳ್ಳಿ ಚಾಲಿ ಕೇಕ್ ಕಳ್ಳಿ. ನೋಡ್ಬೇಕು ಫ್ರೆಂಡ್ಸ್, ನಾಳೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ. ನಾಳೆ ಸ್ಪೆಷಲ್ ಅಂದರೆ ಬಿರಿಯಾನಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣ. ವಿಡಿಯೋ ಮಾಡಿದೆ ಪಪ್ಪಂಗೆ ತೋರಿಸ್ತೀನಿ ನೋಡ್ರಿ. ಕೇಕ್ ನೋಡ್ರಿ ಕೇಕನ್ನು ಹೆಂಗೆ ತನಕ ನೆಕ್ಕಂತಾಳೆ ನೋಡಿ. ಕೇಕ್ ಕಡ್ಲಿ ನೋಡಿದ್ರ ಫ್ರೆಂಡ್, ನೋಡಿದ್ರ ಕೇಕ್ ಕಡ್ಲಿ ನೋಡಿದ್ರ. ನೋಡಿ ಫ್ರೆಂಡ್ಸ್, ಸುಳ್ಳಂತ ಅಂದ್ಕೊಂಡಿದ್ರ ನೋಡಿ ಕೇಕ್ ಕಡ್ಲಿನ ನೋಡಿ. ಛೀ ಮರ್ಯಾದೆನೇ ಇಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಳೋಣ ಎಲ್ಲಿ ಕೂತ್ಕೊಂಡು ಆಡ್ತಾ ಇದ್ದಾಳೆ ಅಂದರೆ ಫ್ರೆಂಡ್ಸ್, ಇಲ್ಲಿ 12 ಗಂಟೆ ಆಯಿತು. ನಾನು ಆಲ್ರೆಡಿ ಕೇಕು ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಸ್ಬೆಂಡು ರೂಮಲ್ಲಿದ್ದರು. ಆಮೇಲೆ ಬನ್ನಿ 12 ಗಂಟೆ ಆಯಿತು ಅಂತ ಅಂದೆ, ಬಂದರು. ಆಮೇಲೆ ನಾನು ಕ್ಯಾಂಡಲ್ ಹಚ್ಚಿದೆ. ಅದು ಕ್ಯಾಂಡಲ್ ತಾಗಿಲ್ಲ. ಏನು ಮಾಡಿದ್ದಾರೆ ಅಂದರೆ ಕೇಕ್ ಜೊತೆನೇ ಅವರು ಕ್ಯಾಂಡಲ್ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ. ಏನು ಬುದ್ಧಿವಂತರು ನೋಡಿ ನನ್ನ ಹಸ್ಬೆಂಡು. ಆಮೇಲೆ ನನ್ನ ಹತ್ರನೇ ಕೇಳ್ತಾರೆ ಕ್ಯಾಂಡಲ್ ಎಲ್ಲಿ ಇಟ್ಟಿದ್ದೀಯಾ ಅಂತ ಹೇಳಿ. ನಾನು ಹೇಳಿದೆ ಕ್ಯಾಂಡಲ್ ನಾನು ಇಟ್ಟಿದ್ದಲ್ಲ ರೀ, ನೀವು ಇಟ್ಟಿದ್ದು ಅಂತ ಅಂದೆ. ಆಮೇಲೆ ಆಯಿತು ಬಿಡು, ಮನೆಗೆ ಹಚ್ಚು ಕ್ಯಾಂಡಲ್ ಎಲ್ಲಿದೆ ಅಂತ ಕೇಳಿದ್ರು. ಅಲ್ಲಿ ಮೇಲಿದೆ ನೋಡಿ ಅಂತಂದೆ. ಕ್ಯಾಂಡಲ್ ತಂದುಬಿಟ್ಟು ಹಚ್ಚಿದ್ರು. ಪಾಪ ಉಫ್ ಮಾಡು ಅಂತ ಅಂದರು. ಆಮೇಲೆ ಪಾಪ ಉಫ್ ಮಾಡಾದ್ಮೇಲೆ ಕಟ್ ಮಾಡೋಕೆ ಹೋದ್ಲು. ನೀ ಕಟ್ ಮಾಡಬೇಡ, ನಂಗೆ ವಿಶ್ ಮಾಡು ಮೊದಲು ಅಂತ ಹೇಳಿದ್ವಿ. ವಿಶ್ ಮಾಡಿದ್ಲು. ಆಮೇಲೆ ಕೇಕ್ ಕಟ್ ಮಾಡಿಬಿಟ್ಟು ಅವಳಿಗೂ ತಿನ್ನಿಸ್ಬಿಟ್ಟು ನನ್ನ ಹಸ್ಬೆಂಡಿಗೂ ತಿನ್ನಿಸಿದೆ. ಅವರು ನಂಗೆ ತಿನ್ನಿಸಿದ್ರು. ಅಷ್ಟಾದಮೇಲೆ ಅವ್ರು ಸಣ್ಣ ಪೀಸ್ ತಿನ್ಬಿಟ್ಟು, ಅವ್ರಿಗೆ ಇಷ್ಟ ಆಗಲ್ಲ ಕೇಕೆಲ್ಲ ಜಾಸ್ತಿ ಸ್ವೀಟೆಲ್ಲ ತಿನ್ನಲ್ಲ. ನೀವಿಬ್ಬರು ತಿನ್ನಿ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಅವರು. ಅವಳಿಗೆ ಬೌಲಲ್ಲಿ ಹಾಕ್ಕೊಡು, ಹಾಗೆ ಕೊಡಬೇಡ ಅಂತ ಅಂದರು. ಓಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ತಿನ್ಕಂತ ನಾನು ಹೋದೆ. ಆಮೇಲೆ ಅವಳಿಗೆ ಒಂದು ಬೌಲ್ ಥರಲ್ಲರಿಗೆ ಏನೇನು ಮಾಡಿದ್ದಾಳೆ ನೋಡಿ ಇಲ್ಲಿ ಫ್ರೆಂಡ್ಸ್. ಅಂತೂ ಇಂತೂ 4th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲೇ ಇದೆ ನೋಡಿ. ಹ್ಯಾಪಿ ಆ್ಯನಿವರ್ಸರಿ. ಓಕೆ, 4th ಇಯರಿಂದು ಈ ವರ್ಷ ಮಾಡಿದ್ವಿ ಚಿನ್ನಿಮ್ಮ ಜೊತೆಗೆ. ಚಿನ್ನಿಮ್ಮ ಚೀ ಪೇಪರೆಲ್ಲ ಬಾಯಿಗೆ ಹಾಕ್ಬಾರ್ದು ಇಡೋದು. ಕೇಕ್ ಹೆಂಗೆ ತಿಂತಾ ಇದ್ದಾಳೆ ನೋಡಿ. ಸ್ಪೂನಲ್ಲಿ ತಿನ್ನಕ್ಕೆ ಬೌಲಲ್ಲಿ ಹಾಕಿ ಸ್ಪೂನಲ್ಲಿ ತಿನ್ಬೇಕು ತಾನೆ. ಮುಟ್ಬೇಡ ಅಲ್ಲಿ ನೋಡಿ, ಎಲ್ಲನೂ ಹಾಳು ಮಾಡ್ತಾ ಇದ್ದಾಳಪ್ಪ. ಸೋ ಹ್ಯಾಪಿ ಫ್ರೆಂಡ್. 4 ವರ್ಷ ಆಯಿತು ನನ್ನ ಗಂಡನ ಕಟ್ಕೊಂಡು. ನಾಳೆ ಏನೇನು ಪ್ಲ್ಯಾನ್ ಇದೆ ಗೊತ್ತಿಲ್ಲ. ಏನು ಪ್ಲ್ಯಾನ್ ಸದ್ಯಕ್ಕೆ ಮಾಡ್ಕೊಳ್ಳಲ್ಲ. ಪ್ಲ್ಯಾನ್ ಏನೇನಿದೆ, ಎಲ್ಲಿ ಕರ್ಕೋಗ್ತಾರೆ ಏನೋ ನಂಗೆ ಗೊತ್ತಿಲ್ಲ. ನಾ ಕಟ್ ಮಾಡಿ ಹಾಕ್ಕೊಡ್ತೀನಿ ಇರೋ. ನೀ ಹಾಗೆಲ್ಲ ಮಾಡಿದ್ರೆ ಚಾಲು ಹೊಡಿತಾ ನಿನಗೆ ಫ್ರೆಂಡ್ಸ್. ಆಲ್ರೆಡಿ ಅರ್ಧ ನಮ್ಮ ಕಾಲು ಭಾಗಷ್ಟು ಖಾಲಿ ಆಯಿತು ಫ್ರೆಂಡ್. ನನ್ನ ಮಗಳೇ ತುಂಬ ಆಸೆ ಇತ್ತು ಫ್ರೆಂಡ್ಸ್. ಏನು ಅಂದರೆ ಕೇಕೆಲ್ಲ ತಂದುಬಿಟ್ಟು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಮಾಡಬೇಕು ಅಂತ. ಈ ವರ್ಷ ಆಯಿತು. ಫಸ್ಟ್ ವರ್ಷ ಪ್ರೆಗ್ನೆಂಟ್ ಇದೆ, ಅವಾಗ ಹಾಸ್ಪಿಟ್ಲಲ್ಲಿದ್ವಿ.
ಸೆಕೆಂಡ್ ವರ್ಷ ಹಿಂದಿನ ವರ್ಷ 2 ವರ್ಷನೂ ಕೆಲಸದ ಮೇಲೆ ಇದ್ದಿದ್ರು ಸಿಕ್ಕಿಲ್ಲ. 5 ವರ್ಷ ಸಿಕ್ಕಿದ್ರು. ಮತ್ತೆ ಸ್ವಲ್ಪ ಪಾಪು ತಿಂದ ಅರ್ಧ ಮಾಡಿಬಿಟ್ಟೋದು. ನನಗೆ ಕೇಕಿನ ಫೋಟೋ ಹೊಡ್ಕೊಳ್ಳೋಕ್ಕೆ ಮರ್ತೋಯ್ತು ನನಗಂದ್ರೆ ಪಾಪು ತುಂಬ ಹ್ಯಾಪಿ 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 ಅಂತ ಇದ್ದು ಮತ್ತೆ ಹೋಯ್ತು. ನನಗೆ ಕೇಕ್ ಕಟ್ ಮಾಡಿದ್ರೆ ಸಾಕು, ಅವ್ರಿಗೆ ಕೊಟ್ಟರು ಸಾಕು ಅಂತ ಹೋಗಿತ್ತು. ಜಾಸ್ತಿ ತಿನ್ನೋಕ್ಕಾಗಲ್ಲ, ಟೇಸ್ಟಿ ಅಲ್ವಾ. ಮದುವೆ 4 ವರ್ಷ ಆಯ್ತು. ನನಗೆ ನಂಬಿಕೆ ಸಾಧ್ಯ ಇಲ್ಲ. ಮೊನ್ನೆ ಮದುವೆ ನನಗೆ ಮೊನ್ನೆ ಹುಡ್ದಂಗೆ ಅನಿಸ್ತದೆ. ನೋಡ್ಬೇಕು ಫ್ರೆಂಡ್, ನಾಳೆಲ್ಲ ಏನಾಗುತ್ತೆ ಏನೋ ಗೊತ್ತಿಲ್ಲ. ಏನು ಪ್ಲ್ಯಾನ್ ಮಾಡಿ ದೂರ ನಿಮಗೆಲ್ಲ ಟೆಂಪಲಿಗೆ ಹೋಗ್ಬೇಕಂತ ಒಂದು ಆಸೆ ಇದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಅದು ಬಿಟ್ಟರೆ ಬಿರಿಯಾನಿ ಮಾಡ್ಬೇಕಂತ ಆಸೆ ಇದೆ. ಅದಾದರೂ ಮಾಡ್ತೀನಿ. ನಾಳೆ ಅವ್ರು ಕೆಲ್ಸಕ್ಕೆ ಹೋದರೆ ಏನಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಅಷ್ಟ ಏನಾಗುತ್ತೆ ಅಂತ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಆಲ್ರೆಡಿ 9 ಆಯಿತು. ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಫ್ರೆಂಡ್. ನಾಳೆ ಬೆಳಿಗ್ಗೆಯಿಂದ ಏನಾಗುತ್ತೆ ಏನು ಅಂತ ಹೇಳಿ ತೋರಿಸ್ತೀನಿ. ಆಮೇಲೆ ಇದ್ರೊಳಗೆ ಹಾಕಮ್ಮ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ನನಗೂ ಬೇಡ, ಸುಮ್ಮನೆ ಇರು. ಏನು ನೀವು ಮಾಡೋ ಸಪೋರ್ಟಿಂದ, ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಹೆಚ್ಚೆಚ್ಚು ಯಾವ ಥರ ವೀಡಿಯೋ ಮಾಡಬೇಕೆಲ್ಲನೂ ಗೊತ್ತಾಗುತ್ತೆ, ಅನುಕೂಲನೂ ಆಗುತ್ತೆ. ಏನಾದರೂ ತಪ್ಪಾಗಿ ಮಾಡಿದರೆ, ತಪ್ಪಾಗಿ ಏನಾದರೂ ನನ್ನ ಕಡೆಯಿಂದ ಆಗಿದ್ದರೆ ಅದನ್ನು ನೀವು ನನಗೆ ಹೇಳಿದ್ರೆ ನನ್ನಲ್ಲೂ ಏನು ಬೇರೆ ಥರ ತಿದ್ದುಕೊಂಡು ಹೋಗ್ಲಿಕ್ಕೂ ನನಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಕಮೆಂಟ್ಸ್ ಮಾಡಿ ಅಂತಲೂ ಹೇಳ್ತಿರೋದು. ಇನ್ನೂ ಹೆಚ್ಚು ವೀಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲನೂ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ದಯವಿಟ್ಟು ಎಲ್ಲರೂ ವೀಡಿಯೋವನ್ನು ಸಂಪೂರ್ಣವಾಗಿ ಪೂರ್ತಿಯಾಗಿ ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ದಯವಿಟ್ಟು ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ನನಗೆ ಏನಕ್ಕೆ ಸ್ವಲ್ಪ ಹೊಸದಾಗಿ ಮಾಡ್ತಿರೋದಲ್ಲ, ಯಾವ ಥರ ಹೇಗೆ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮತ್ತು ಜನರ ಮಧ್ಯೆ ಯಾವ ಥರ ವೀಡಿಯೋ ಮಾಡಬೇಕಂತ ಗೊತ್ತಾಗಲ್ಲ, ಅದೆಲ್ಲ ಸ್ವಲ್ಪ ಇದಾಗುತ್ತೆ. ಸೊ ಅದಕ್ಕೆ ಇನ್ನು ಮುಂದೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಏನು ಮಾಡ್ತೀನಿ, ನಾಳೆ ಬೆಳಗ್ಗೆಯಿಂದ ಏನು ಮಾಡ್ತೀವಿ ಎಲ್ಲನೂ ತೋರಿಸ್ತೇನೆ. ಆಲ್ರೆಡಿ ರಾತ್ರಿ ಆಯಿತು, ಸೆಲೆಬ್ರೇಷನ್ ಏನು ಮುಗಿದಿಲ್ಲ. ಇವಾಗಿನ ಮುಗೀತು, ನಾಳೆ ಸೆಲೆಬ್ರೇಷನ್ ಬೇರೆ ಏನಿರುತ್ತೆ ಅಂತ ಹೇಳ್ತೀನಿ. ಆಯ್ತು, ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು.